ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ರಂಜಿತ್ ಸರ್. ಇದು ಮೆಡಿಕಲ್ ಸ್ಪೆಷಲ್ ಆಲ್ ದ ಫ್ಯೂಚರ್ ಡಾಕ್ಟರ್ಸ್ಗೋಸ್ಕರ. ನಾನು ಕೌನ್ಸ್ಲಿಂಗ್ KCT ಕೌನ್ಸ್ಲಿಂಗಲ್ಲಿ ಇಂಜಿನಿಯರಿಂಗ್ ವೀಡಿಯೋಸ್ ಮಾಡ್ತಾ ಇದ್ದರೆ ಸಿಕ್ಕಾಬಟ್ಟೆ ಕಮೆಂಟ್ಸ್ ಬರ್ತಾಯಿತ್ತು, ಸರ್ ಮೆಡಿಕಲ್ ಅವ್ರಿಗೆ ಮಾಡಿ ಅಂತ. ಸೊ ಮೆಡಿಕಲ್ ಕೌನ್ಸ್ಲಿಂಗು ಗೈಡೆನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಾವು ಏನು ಮಾಡಬೇಕು ಅಂತಿದ್ದೀವಿ ಅಂದರೆ, ನಿಮ್ಮೆಲ್ರಿಗೂ ಮೆಡಿಕಲ್ ಸೀಟ್ ಫೀಸ್, ಮೆಡಿಕಲ್ ಟ್ಯೂಷನ್ ಫೀಸ್ ಏನು 5.5 years ನೀವು ಓದ್ತೀರಾ ಅದ್ರದ್ದು ಫೀಸ್ ಏನು ಅಂತ ಕ್ಲಿಯರಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಬಿಕಾಸ್ ಇದು ತುಂಬ ವೇರಿ ಆಗುತ್ತೆ. ಆ್ಯಂಡ್ ಆಲ್ಸೋ ಇದು ತುಂಬ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಒಂದು, ಇಲ್ಲಾಂದರೆ ಇನ್ನೊಂದು. ಸೊ ಅದು ತುಂಬ ವೇರಿಯೇಷನ್ ಆಗುತ್ತೆ. ಈ ವಿಡಿಯೋಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಎಷ್ಟೊಂದು ಸ್ಟೂಡೆಂಟ್ಸು ಪೇರೆಂಟ್ಸ್ಗೆ ಕೌನ್ಸ್ಲಿಂಗ್ ಹೋಗೋ ತನಕ ಇದ್ರದ್ದು ಐಡಿಯಾನೇ ಇರಲ್ಲ. ಅಲ್ಲಿಗೆ ಹೋದ್ಮೇಲೆ ಶಾಕ್ ಆಗಿಬಿಡುತ್ತೆ ಈ ಫೀಸ್ ನೋಡಿ. ನನಗೂ ಶಾಕ್ ಆಯಿತು ಈ ಫೀಸ್ ರಿಯಲಿ ನೋಡಿ. ಸೊ 64,000 ಅಪ್ ಟು 45 lakhs ಪರ್ ಇಯರ್ ಆಗುತ್ತೆ ಮೆಡಿಕಲ್ ಫೀಸ್. 64,000 ಬೇಕು ಅಂದರೆ ಹೇಗೆ, 45 lakhs ಅವಾಯ್ಡ್ ಮಾಡಬೇಕು ಅಂದರೆ ಹೇಗೆ, ಕಂಪ್ಲೀಟ್ ಈ ವಿಡಿಯೋಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಪಾರ್ಟ್ ಆಫ್ ಮೆಡಿಕಲ್ ಕೌನ್ಸಿಲಿಂಗ್ ಸೀರೀಸ್ ಮಕ್ಕಳ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೇಜಸ್ ಇದೆ ಕರ್ನಾಟಕ ಅಲ್ಲಿ. ಆ್ಯಂಡ್ ಫಸ್ಟ್ ಪಾಯಿಂಟ್ ಏನಂದರೆ, ಈ ಕರ್ನಾಟಕಲ್ಲಿ ಏನೇನು ಮೆಡಿಕಲ್ ಕಾಲೇಜಸ್ ಇದೆ, ನೀಟ್ ಎಕ್ಸಾಮ್ ಬರೀತೀರಾ ನೀವು. ಇದರಲ್ಲಿ ಕರ್ನಾಟಕ ಕಾಲೇಜಸಲ್ಲಿ 85% ಸೀಟ್ಸು ಕರ್ನಾಟಕದವ್ರಿಗೆ ಅಂತಲೇ ರಿಸರ್ವ್ ಆಗಿರುತ್ತೆ. ಅದು KCET ಕೌನ್ಸ್ಲಿಂಗಿಂದ ಆಗುತ್ತೆ. ಇನ್ನು ಮಿಕ್ಕಿದ 15% ಆಲ್ ಇಂಡಿಯಾ ಇರುತ್ತೆ. ಅದು ಆಲ್ ಇಂಡಿಯಾ ಕಮಿಟಿ ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಕಮಿಟಿ ಅದ್ರದ್ದು ಮೂಲಕ ಆಗುತ್ತೆ. ಸೊ 85% ವಿಲ್ ಬಿ ಯುವರ್ ಮೇಯ್ನ್ ಟಾರ್ಗೆಟ್. ಓಕೆನಾ. ಸೊ ಯಾವ್ಯಾವ ಥರ ಕಾಲೇಜಸ್ ಇದೆ ಅಂದರೆ, ಒಂದು ಗೌರ್ಮೆಂಟ್ ಕಾಲೇಜ್ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಇರ್ಬೋದು, ಮೈಸೂರು ಮೆಡಿಕಲ್ ಕಾಲೇಜ್ ಇರ್ಬೋದು, ಕಿಮ್ಸ್ ಇರ್ಬೋದು. ಸೊ ಈ ಥರ ಗೌರ್ಮೆಂಟ್ ಕಾಲೇಜು ಒನ್ ಟೈಪ್ ಆಫ್ ಕಾಲೇಜ್. ಇನ್ನೊಂದು ಪ್ರೈವೇಟ್ ಕಾಲೇಜಸಲ್ಲೂ ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂತ ಇರುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಾಲೇಜ್ ಅಂದರೆ ನಿಮಗೆ ಲೆಟ್ಸೆ ರಾಮಯ್ಯ ಇರ್ಬೋದು, MS ರಾಮಯ್ಯ ಕಾಲೇಜ್ ಇರ್ಬೋದು, ಸೆಂಟ್ ಜಾನ್ಸ್ ಇರ್ಬೋದು. ಈ ಥರ ಡಿಫ್ರೆಂಟ್ ಪ್ರೈವೇಟ್ ಕಾಲೇಜಸಲ್ಲೂ ಗೌರ್ಮೆಂಟ್ ಕೋಟಾ ಇರುತ್ತೆ. ಸೊ ಈ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟಾಗುತ್ತೆ, 64,000 ಪರ್ ಇಯರ್ ಮೆಡಿಕಲ್ MBBS ಫೀಸ್. ಅದೇ ಪ್ರೈವೇಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಕೋಟಾ. ಸೊ ಇದೇನು ಸರ್ ಪ್ರೈವೇಟ್ ಕಾಲೇಜು ಅಂತೀರಾ ಗೌರ್ಮೆಂಟು ಅಂತೀರಾ ಅಂದರೆ, ಕಾಲೇಜು ಪ್ರೈವೇಟೇ, ಅದರಲ್ಲಿ ಕರ್ನಾಟಕ ಗೌರ್ಮೆಂಟು ಮ್ಯಾಂಡೇಟ್ರಿ ಏನು ಮಾಡಿರ್ತಾರೆ, ಕೆಲವು ಸೀಟ್ಸು ಗೌರ್ಮೆಂಟ್ ಕೋಟಾ ಸೀಟ್ಸ್ ಥರ ಅದು ಫೀಸ್ ಇಷ್ಟೇ ಇರಬೇಕು ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದೆಷ್ಟು 1.5 lakh 1.8 lakh ಆಗ್ಬೋದು, ಒಂದೊಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಒಂದೇ ಒಂದು ಎಕ್ಸೆಪ್ಷನ್ ಇದೆ, ಅದು 6 lakhs ಇದೆ. ಇವನ್ ಗೌರ್ಮೆಂಟ್ ಕೋಟಾ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಧಾರವಾಡಲ್ಲಿ JGMMMC ಅಂತ ಜಗದ್ಗುರು ಸಮಥಿಂಗ್ ಕಾಲೇಜು, ಅಲ್ಲಿ ಮಾತ್ರ 6 lakh ಇದೆ. ಇನ್ನು ಮಿಕ್ಕಿದೆಲ್ಲ 1.82 lakh ಒಳಗಡೆ 1.53 ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಿಮ್ಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಈ ಪ್ರೈವೇಟ್ ಕಾಲೇಜ್, ಸೇಮ್ ಪ್ರೈವೇಟ್ ಕಾಲೇಜೇ, ಪ್ರೈವೇಟ್ ಕೋಟಾ ಮೆಡಿಕಲ್ ಸೀಟ್. ಇದೂ ಮೆರಿಟ್ ಬೇಸಿಸ್ ಮೇಲೆ ಹೋಗೋದು, ಬಟ್ ಇದ್ರದ್ದು ಫೀಸ್ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ. 8 ಲಕ್ಷದಿಂದ 25 lakhs ಆಗ್ಬೋದು ಪರ್ ಇಯರ್ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ. ಸೊ ಈಗ ಪ್ರೈವೇಟ್ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಇರುತ್ತೆ? ಸೊ ಅಗೇನ್ ಗೌರ್ಮೆಂಟ್ ಕಾಲೇಜಸಲ್ಲಿ ಬರೀ ಗೌರ್ಮೆಂಟ್ ಸೀಟ್ಸೇ ಇರುತ್ತೆ, ಬೇರೆ ಏನೂ ಇಲ್ಲ. ಕರೆಕ್ಟಾ? ಅದೇ ನೀವು ಪ್ರೈವೇಟ್ ಕಾಲೇಜಿಗೆ ಬಂದರೆ, ಪ್ರೈವೇಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರುತ್ತೆ, ಪ್ರೈವೇಟ್ ಕೋಟಾ ಸೀಟ್ಸ್ ಇರುತ್ತೆ. ಇವೆರಡೂ ಮೆರಿಟ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ನಿಮ್ದು ರ್ಯಾಂಕ್ ಹೆಂಗೆ ಬಂದಿದೆ ಅನ್ನೋದ್ರ ಮೇಲೆ ಅಲಾಟ್ಮೆಂಟ್ ಆಗುತ್ತೆ. ಅದು ಬಿಟ್ಟು ಮ್ಯಾನೇಜ್ಮೆಂಟ್ ಕೋಟಾ ಇರುತ್ತೆ. ಅದೇ ಸೇಮ್ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಇರುತ್ತೆ. ಅದು ಕಂಪ್ಲೀಟ್ಲಿ ಕಾಲೇಜ್ ಮೇಲೆ ಡಿಪೆಂಡ್. ಅದು KCT ಕೌನ್ಸ್ಲಿಂಗ್ ಮೇಲೆ ಹೋಗಲ್ಲ. ಆ ಕಾಲೇಜವರು ಯಾರಿಗೆ ಕೊಡಬೇಕು, ಎಷ್ಟು ಫೀಸ್ ಇರುತ್ತೆ ಅಂತೆಲ್ಲ ಅವರು ಡಿಸೈಡ್ ಮಾಡ್ತಾರೆ ಕಾಲೇಜವರು. ಇನ್ನೊಂದು NRI ಕೋಟಾ, ಅದು ನಾನ್ ರೆಸಿಡೆಂಟ್ ಇಂಡಿಯನ್ಸ್ಗೆ, ನಮಗೆ ನೀವು ಸ್ಟೂಡೆಂಟ್ಸ್ಗೆ ಅಪ್ಲಿಕಬಲ್ ಆಗಲ್ಲ. ಸೊ ಕಮಿಂಗ್ ಟು, ನೀವು ನೋಡಿದ್ರಲ್ಲ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಫೀಸು 8 lakhs 25 lakhs ಆಗ್ಬೋದು. ಅದೇ ಮ್ಯಾನೇಜ್ಮೆಂಟ್ ಕೋಟಾಗೆ ಹೋದರೆ 27 lakhs 45 lakhs ಆಗುತ್ತೆ 1 ಇಯರ್ಗೆ ಒಂದು ಮೆಡಿಕಲ್ ಸೀಟ್. ಸೊ ನೋಡ್ತಾ ಇದ್ದೀರಲ್ಲ, 64,000 ಸ್ಟಾರ್ಟ್ ಆಗಿದ್ದು 45 lakhs ಹೋಗುತ್ತೆ. ಸೇಮ್ ನೀವೇನು ಒಂದೇ ಕಾಲೇಜಲ್ಲಿ ಕೂತ್ಕೊಂಡು MBBS ಡಿಗ್ರಿ ಬರುತ್ತೆ, ಫೈನಲಿ ಡಾಕ್ಟ್ರ್ ಆಗ್ತೀರಾ. ಕೆಲವರು 64,000 ಕೊಟ್ಟು ಡಾಕ್ಟ್ರ್ ಆಗ್ತೀರಾ, ಕೆಲವರು 45 lakhs ಕೊಟ್ಟು ಡಾಕ್ಟ್ರ್ ಆಗ್ತೀರಾ, ಕೆಲವರು ಇನ್ ಬಿಟ್ವೀನು 8 ಲಕ್ಷ ಅಥವಾ 1.5 lakhs ಕೊಟ್ಟು ಆಗ್ತೀರಾ. ಓಕೆನಾ. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಇನ್ನೂ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಇದು ನಿಮಗೆ ಎಷ್ಟೊಂದು ಜನಕ್ಕೆ ಶಾಕ್ ಆಗಿರ್ಬೋದು, ಇಷ್ಟೊಂದ ಅಂತ. ಸೊ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಏನು ಗೌರ್ಮೆಂಟ್ ಸೀಟು, ಇದಕ್ಕೆ ಬೇಕು ಅಂದರೆ ನಿಮಗೆ, ಬಿಕಾಸ್ ಏನಕ್ಕೆ 64,000 ಫೀಸು, ಒನ್ ಆಫ್ ದಿ ಟಾಪ್ ಗೌರ್ಮೆಂಟ್ ಕಾಲೇಜು,
ರ್ಯಾಂಕ್ ನಿಮ್ಗೆ ಬರಬೇಕು ಅಂದರೆ ನೀಟಲ್ಲಿ 1300 ಒಳಗಡೆ ಬಂದರೆ ನಿಮಗೆ ಈ ಕಾಲೇಜ್ ಸಿಗುತ್ತೆ. ಸೊ ಇದು 2025 ಕಟ್ ಆಫ್ ಬೇಸಿಸ್ ಮೇಲೆ 1300 ಅಂತ ಎಕ್ಸಾಂಪಲ್ ಕೊಡ್ತಾ ಇರೋದು. ಈ ಇಯರ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ಇದು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು ಟೋಟಲ್ ನಿಮ್ಮ 4 ಇಯರ್ಸ್ಗೆ 4 ಇಯರ್ಸ್ ಈ ಫುಲ್ MBBSಗೆ 3.5 lakhs ನಿಮ್ಮದು ಫುಲ್ ಮುಗ್ದೋಗುತ್ತೆ MBBS. ಅದೇ ರಾಮಯ್ಯ ಇಸ್ ಅ ಪ್ರೈವೇಟ್ ಕಾಲೇಜಸ್ಸಲ್ಲೂ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ 1.57 lakh per year ರಾಮಯ್ಯ ಅಲ್ಲಿ ಗೌರ್ಮೆಂಟ್ ಕೋಟಾ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಇದಕ್ಕೆ ರ್ಯಾಂಕ್ ಎಷ್ಟಪ್ಪ ಅಂದರೆ 6900 ಒಳಗಡೆ ಇದ್ದರೆ ನೀಟ್ ರ್ಯಾಂಕು. ಸೊ ಇದು ನಿಮ್ಗೆ ರಾಮಯ್ಯ ಅಲ್ಲಿ ಗೌರ್ಮೆಂಟ್ ಕೋಟಾ ಸಿಗ್ಗುತ್ತೆ. ಅದೇ ರಾಮಯ್ಯ ಅಲ್ಲೇ ತಿರ್ಗಾ ಪ್ರೈವೇಟ್ ಕೋಟಾ ಅಂದರೆ 25 lakhs per year. ನೀವು ಫುಲ್ ಕಂಪ್ಲೀಟ್ ಮಾಡೋಷ್ಟರೊಳಗೆ 1 ಕೋಟಿ ಆಲ್ಮೋಸ್ಟ್ 40 ಲಕ್ಷ ಅಷ್ಟು ಸ್ಪೆಂಡ್ ಆಗಿರುತ್ತೆ ನೀವು MBBS ಮಾಡೋದಕ್ಕೇ. ಇದಕ್ಕೆ ರ್ಯಾಂಕ್ ಏನು 65,000 ಒಳಗಡೆ ಬಂದರೆ ಈ ಮೂರೂ ಮೆರಿಟ್ ಬೇಸಿಸ್ ಮೇಲೆ ವರ್ಕ್ ಆಗೋದು. ಸೊ ಈ ರ್ಯಾಂಕ್ ಒಳಗಡೆ ಬಂದಿದ್ರೆ ನಿಮಗೆ ಇದು ಸಿಗುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ ನಿಮ್ದು ರ್ಯಾಂಕ್ ತುಂಬ ಜಾಸ್ತಿ ಇದ್ದು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಮ್ಯಾನೇಜ್ಮೆಂಟ್ ಕೋಟಾ ದುಡ್ಡು ಪೇ ಮಾಡಿ ತೊಗೋಬೋದು. ಅದು 45 lakhs per year, ಆಲ್ಮೋಸ್ಟ್ 2.5 ಕೋಟಿ ಆಗುತ್ತೆ ನೀವು ಮೆಡಿಕಲ್ ಮಾಡೋಷ್ಟರೊಳಗೆ. ಸೊ ಈ ಡಿಫ್ರೆಂಟ್ ಟೈಪ್ ಆಫ್ ನೋಡಿದ್ರಲ್ಲ, ಗೌರ್ಮೆಂಟ್ ಕೋಟಾ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ರೆ 3.5 ಲಕ್ಷದಲ್ಲಿ ನೀವು ಡಾಕ್ಟರ್ ಆಗ್ತೀರಾ. ರಾಮಯ್ಯ ಪ್ರೈವೇಟ್ ಗೌರ್ಮೆಂಟ್ ಕೋಟಾಲ್ಲಿ ಮಾಡಿದ್ರೆ 8.5 ಲಕ್ಷ. ಅದೇ ಪ್ರೈವೇಟ್ ಕೋಟಾಲೇ ಹೋಗಿ ಪ್ರೈವೇಟ್ ಕಾಲೇಜಲ್ಲಿ ಮಾಡಿದ್ರೆ 1 ಕೋಟಿ ಮೇಲಾಗುತ್ತೆ, 1.5 ಕೋಟಿ ಹತ್ತಿರ. ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾಲ್ಲಿ ಹೋಗಬೇಕು ಅಂದರೆ 2.5 ಕೋಟಿ ಆಗುತ್ತೆ. ಸೊ ಶಾಕ್, ನನಗೂ ಇದೆಲ್ಲ ಫೀಸ್ ನೋಡಿ ಫುಲ್ ಶಾಕ್ ಆಗೋಯ್ತು. ಸೊ ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋ ಮಾಡಿರೋದು. ಕಂಪ್ಲೀಟ್ ನಿಮ್ಮ ಕ್ಲಾರಿಟಿ ಇರಬೇಕು. ಆ್ಯಂಡ್ ಮೋರ್ ಓವರ್ ನಿಮ್ಮ ಲೈಕ್ ಇಷ್ಟೊಂದೆಲ್ಲ ಕಟ್ಟೋಕ್ಕಾಗಲ್ಲ ಅಂದವರು ಈ ರ್ಯಾಂಕ್ ಟಾರ್ಗೆಟ್ ಮಾಡಬೇಕಾಗುತ್ತೆ. ಇಷ್ಟರೊಳಗಡೆ ಬಂದವ್ರಿಗೆ ಇದು ಈಸಿ ಆಗುತ್ತೆ. ಆ್ಯಂಡ್ ಇದು ಎಷ್ಟು ಸೀಟ್ಸ್ ಇದೆ ಸರ್, ಇದು ಎಷ್ಟು ಜನಕ್ಕೆ ಅಂತ ನೀವು ಕೇಳಿದ್ರೆ, ಇದು ಸೇಮ್ ರಾಮಯ್ಯ ಕಾಲೇಜ್ ಇಂಡೆಪ್ ನೋಡೋಣ. ಗೌರ್ಮೆಂಟ್ ಕೋಟಾ ರಾಮಯ್ಯ ಕಾಲೇಜ್ ಒಳಗಡೆ ಜನರಲ್ ಮೆರಿಟ್ ರ್ಯಾಂಕ್ ಇದ್ದಿದ್ದು 6900 ಒಳಗಡೆ ಬರಬೇಕಿತ್ತು. ಇಷ್ಟು ಹೇಳಿದ್ನಲ್ಲ, ಆ್ಯನ್ಯುವಲ್ ಫೀಸಲ್ಲಿ ಇಷ್ಟ ಆಗ್ತಾಯಿತ್ತು. ಪ್ರೈವೇಟ್ ಕೋಟಾಲ್ಲಿ 65,000, ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ 2,40,000 ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ ತೊಗೊಂಡಿದ್ದಾರೆ ಈ ಸೀಟ್ನ. NRI ಬಿಟ್ಬಿಡಿ. ಸೊ ನಿಮ್ಗೇನಾದರೂ ಲೈಕ್ ದಿಸ್ ವಿಲ್ ಬಿ ದಿ ಮೇಯ್ನ್ ಥಿಂಗ್. 6900 ಒಳಗಡೆ ಬಂದರೆ MS ರಾಮಯ್ಯಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ ಸಿಗುತ್ತೆ. ಸೊ ಅಗೇನ್ ಈ ಹೇಳಿದ್ನಲ್ಲ, ಈ 5 types ಆಫ್ ಸೀಟ್ಸು ಸರ್ ಎಷ್ಟು ಸೀಟ್ಸ್ ಇರುತ್ತೆ ಅಂದರೆ, ಇದೆಲ್ಲ ಕಂಪ್ಲೀಟ್ KCET ಮೂಲಕ ಕೌನ್ಸ್ಲಿಂಗಲ್ಲಿ ಅರೌಂಡ್ 9000 ಮೆಡಿಕಲ್ ಸೀಟ್ಸ್ ಇರುತ್ತೆ ಕರ್ನಾಟಕದವ್ರಿಗೆ. ಸೊ ಈ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ, ಅರೌಂಡ್ 2900 ಆಡ್ ಸೀಟ್ಸ್ ಇರುತ್ತೆ. ಇದು ಎಕ್ಸಾಕ್ಟ್ ನಂಬರ್ ಅಲ್ಲ, ನಿಮಗೆ ಐಡಿಯಾ ಕೊಡೋಕ್ಕೆ ಇದು ತೊಗೊಂಡು ನಾನು ಲಾಸ್ಟ್ ಇಯರ್ ಕಟ್ ಆಫಲ್ಲಿ ಕ್ಯಾಲ್ಕುಲೇಟ್ ಮಾಡಿ 1 by 1 ಲೈಕ್ ಎಷ್ಟು ಕಾಲೇಜಸ್ ಇದೆ, ಆ ಎಷ್ಟು ಕಾಲೇಜಸಲ್ಲಿ ಯಾರ್ಯಾರಿಗೆ ಅಲಾಟ್ ಆಗಿದೆ ಅಂತೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಿಮಗೋಸ್ಕರ ಇದು ಐಡೆಂಟಿಫೈ ಮಾಡಿರೋದು. ಈ ಇಯರ್ ಸ್ವಲ್ಪ ಚೇಂಜ್ ಆಗ್ಬೋದು ಅಲ್ಲಿ ಇಲ್ಲಿ, ಬಟ್ ನಿಮ್ಗೆ ಗೊತ್ತಾಗಬೇಕು ಅಂತ ಮಾಡಿರೋದು. 2900 ಸ್ಟೂಡೆಂಟ್ಸ್ ಅಷ್ಟೇ ಈ ಫೀಸಲ್ಲಿ MBBS ಮಾಡೋಕ್ಕಾಗೋದು. ಎಷ್ಟೋ ಲೈಕ್ ಅನ್ಲಿಮಿಟೆಡ್ ಸೀಟ್ಸ್ ಅಂತಲ್ಲ, ಗೌರ್ಮೆಂಟ್ ಕಾಲೇಜ್ ಇರೋದೇ ಕಮ್ಮಿ, ಅದರಲ್ಲಿ ಸೀಟ್ಸ್ ಎಷ್ಟು ಟೋಟಲ್ ಸೀಟ್ಸು 2900 ಸೀಟ್ಸ್ ಇರುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಎಷ್ಟು ಅಂದರೆ 2200 ಸೀಟ್ಸ್ ಇರುತ್ತೆ. ಅಗೇನ್ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಸೀಟ್ಸು 2900 2800 ಸೀಟ್ಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ 300 ಸೀಟ್ಸು, NRIಗೆ ಅಂತ 100-200 ಸೀಟ್ಸ್ ಇರುತ್ತೆ. ಸೊ ಇದೆಲ್ಲ ಸೇರಿಸಿದ್ರೆ ಅರೌಂಡ್ 8000 9000 ಹತ್ತಿರ ಸೀಟ್ಸ್ ಇದೆ KCET ಕೌನ್ಸ್ಲಿಂಗಿಂದ ಮೆಡಿಕಲ್ಗೋಸ್ಕರ ನೀಟ್ ಎಕ್ಸಾಮ್ ಬೇಸಿಸ್ ಮೇಲೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಇವೆರಡೂ ಸಿಕ್ಕಿದ್ರೆ ನಿಮ್ಮ ಲೈಫು ಸೆಟ್ ಅಂತ. ನೀವು ಆಲ್ಮೋಸ್ಟ್ ಲೈಕ್ ಕಮ್ಮಿ ಫೀಸಲ್ಲಿ ಮೆಡಿಕಲ್ ಮಾಡ್ತೀರಾ, ಡಾಕ್ಟ್ರ್ ಆಗ್ತೀರಾ, ನಿಮ್ಮ ಲೈಫ್ ಸೆಟ್. ಅದು ಎಷ್ಟು ಜನ, ಆಲ್ಮೋಸ್ಟ್ ಲೈಕ್ 5000 ಸ್ಟೂಡೆಂಟ್ಸ್ ಇನ್ ಕರ್ನಾಟಕ ಈ ಲಕ್ಕಿ MBBS ಸೀಟ್ ಸಿಗುತ್ತೆ. ಸರ್ ನಾನು 5000 ಒಳಗಡೆ ಬಂದಿಲ್ಲ ಅಂದರೆ ರ್ಯಾಂಕ್ ಅಲ್ಲ, ಈ 5000 ಸ್ಟೂಡೆಂಟ್ಸ್ ಒಳಗಡೆ ನಾನು ಬರೋಕ್ಕಾಗಲಿಲ್ಲ ಅಂದವರು ಏನು ಮಾಡ್ತಾರೆ, ಅದಕ್ಕೆ ಎವ್ರಿ ಇಯರ್ ಸೋ ಮೆನಿ ನೀಟ್ ರಿಪೀಟರ್ಸ್ ಇರ್ತಾರೆ. ಫಸ್ಟ್ ಇಯರ್ ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಸೆಕೆಂಡ್ ಇಯರ್ ಅಟೆಂಪ್ಟ್ ಮಾಡ್ತಾರೆ. ಬಿಕಾಸ್ ಏನಕ್ಕಂದರೆ ಇಲ್ಲಿಂದ ನೀವು ಇಲ್ಲಿಗೆ ಜಂಪ್ ಆದರೆ ಫೀಸ್ ನೋಡಿ ಆಲ್ಮೋಸ್ಟ್ ಲೈಕ್ 10 times ಜಾಸ್ತಿ ಆಗಿಬಿಡುತ್ತೆ. ಕೋಟಿಗಟ್ಟಲೆ ಸ್ಪೆಂಡ್ ಮಾಡಿ MBBS ಮಾಡಬೇಕಾಗುತ್ತೆ. ಅದೇ ರ್ಯಾಂಕ್ ಚೆನ್ನಾಗಿ ಬಂದರೆ ಜಸ್ಟ್
ಲೈಕ್ ಇದಾದರೆ 3.5 ಲಕ್ಷದಲ್ಲಿ ಆಗೋಗುತ್ತೆ. ಇದು ಆಲ್ಮೋಸ್ಟ್ ಲೈಕ್ 10 lakhs ಒಳಗಡೆ ನಿಮ್ಮದು ಆಗೋಗುತ್ತೆ ಫೀಸು. ಈ 10 lakhs ಎಲ್ಲಿ, ಇಲ್ಲಿ 1.5 crore ಎಲ್ಲಿ? ಸೊ ಅದಕ್ಕೋಸ್ಕರ ಎಷ್ಟೊಂದು ಜನ ಮೆಡಿಕಲ್ ಮಾಡೋರು ತುಂಬ ಇಂಪಾರ್ಟೆಂಟ್ ನೀಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬೇಕಾಗುತ್ತೆ. ಫುಲ್ ಫೋಕಸ್ ಆಗಿ ಚೆನ್ನಾಗಿ ಮಾಡಿದರೆ ನಿಮಗೆ ಇದು ಸಿಗುತ್ತೆ. ಇನ್ ಕೇಸ್ ಕೆಲವ್ರು ಸಿಕ್ಕಿಲ್ಲ ಅಂದರೆ ಅವರು ರಿಪೀಟ್ ಮಾಡ್ತಾರೆ, 1 ವರ್ಷ ತಿರ್ಗಾ ಓದಿ ಇದೇ ಬರಬೇಕು ಅಂತ ಟ್ರೈ ಮಾಡ್ತಾರೆ. ದುಡ್ಡಿರೋರು ಮ್ಯಾನೇಜ್ಮೆಂಟ್ ಸೀಟ್ ತೊಗೋಬೋದು. ಇಲ್ಲ ಅಂದರೆ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದೆ. ಎಷ್ಟೊಂದು ಜನ ಅಬ್ರಾಡ್ ಹೋಗಿ MBBS ಮಾಡ್ತಾರೆ. ಸೊ ನಿಮ್ಗೆ ಏನಾದರೂ ಡೌಟ್ಸು, ಇನ್ನೂ ಏನಾದ್ರು ಕ್ವೆಶನ್ಸ್ ಇದ್ದರೆ ಈ ವಿಡಿಯೋಲಿ ಕಮೆಂಟ್ ಮಾಡಿ, ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ತೊಗೊಂಬರ್ತೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಕಟ್ ಆಫ್ಸ್ ಬಗ್ಗೆ ನಾನು ಮಾತಾಡಿರ್ತೀನಿ, ನಿಮಗೆ ಐಡಿಯಾ ಕೊಡ್ತೀನಿ ಯಾವ ಕಾಲೇಜಲ್ಲಿ ಯಾವ ಕಟ್ ಆಫ್ ಬೇಕಾಗುತ್ತೆ ನೀಟ್ ರ್ಯಾಂಕ್ ಮೇಲೆ, ಸೊ ದಟ್ ನೀವು ಅದನ್ನು ಟಾರ್ಗೆಟ್ ಮಾಡ್ಬೋದು. ಓಕೆನಾ? ನಿಮ್ಗೇನೇ ಬೇರೆ ಕ್ವೆಶನ್ಸ್ ಇದ್ದರೂ ಇದು ವಿಡಿಯೋ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡೋದು ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು ಮಕ್ಕಳೇ.